ಇದು ಚಲನಚಿತ್ರಗಳು ಹಿಂದೆ ಒಂದು ಕಾಲದಲ್ಲಿ ಆಕ್ಟರ್ಗಳು ಭಾಳ ಕಡಿಮೆ ಇದ್ದರು, ನಟಿಯರು ಭಾಳ ಕಡಿಮೆ ಇದ್ದರು, ನಿರ್ಮಾಪಕರು ಕಡಿಮೆ ಇದ್ದರು, ಡೈರೆಕ್ಟರ್ಗಳು ಕೂಡ ಕಡಿಮೆ ಇದ್ದರು. ಈಗ ಹೆಚ್ಚು ಜನ ನಿರ್ಮಾಪಕರಿದ್ದಾರೆ, ಹೆಚ್ಚು ಜನ ನಿರ್ದೇಶಕರಿದ್ದಾರೆ, ಹೆಚ್ಚು ಜನ ನಟ ನಟಿಯರಿದ್ದಾರೆ, ಮತ್ತು ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ. ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ 2-3 ಸಿನಿಮಾಗಳು 4-5 ಸಿನಿಮಾಗಳು ತಯಾರಾದರೆ ಹೆಚ್ಚು ಆಯ್ತಾ ಇದ್ದ, ಅವೇ ಹೆಚ್ಚು. ಮತ್ತು ನಾವು ಸಿನಿಮಾ ನೋಡಬೇಕು ಅಂತಂದರೆ ನೋಡ್ದದ್ದೇ ನೋಡಬೇಕು ಸಿನಿಮಾನ. ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಪ್ರತಿದಿನ ಸಿನಿಮಾ ನೋಡ್ತಿದ್ದೆ, ಪ್ರತಿದಿನ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಜಾಸ್ತಿ ಆಗ್ಬಿಟ್ಟು ಸಿನಿಮಾ ನೋಡೋದೇ ಬಿಟ್ಬಿಟ್ಟೆ ನಾನು. ಸೊ ಹಾಗಾಗಿ ಈಗಿನ ಸಿನಿಮಾಗಳು ಒಂದು ಮೊದಲಿದ್ದಷ್ಟು ಮೌಲ್ಯಯುತವಾದಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ. ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ. ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ. ಹಾಗಾಗಿ ನಾನು ಪುರ್ಸತ್ತೂ ಇಲ್ಲ. ಎರಡನೇದು ಈ ಕಾರಣಕ್ಕೋಸ್ಕರ ಸಿನಿಮಾಗಳನ್ನು ನೋಡೋದನ್ನು ಕಡಿಮೆ ಮಾಡಿದ್ದೀನಿ. ಭಾಳ ಅಪರೂಪ ಸಿನಿಮಾಗಳು ನೋಡೋದನ್ನು ನಾನು ಭಾಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ, ಇನ್ನೂ ಕಾಂತಾರ ಸಿನಿಮಾ ನೋಡೋಕ್ಕಾಗಿಲ್ಲ ನನ್ನ ಕೈಲಿ. ಚೆನ್ನಾಗಿದೆ ಅಂತ ಹೇಳ್ತಾರೆ, ಭಾಳ ದುಡ್ಡು ಗಳಿಸಿದೆ, ಚೆನ್ನಾಗೂ ಇದೆ, ಸಮಾಜದ ಮೇಲೆ ಪರಿಣಾಮನೂ ಬೀರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಬಟ್ ನೋಡೋಕ್ಕಾಗಿಲ್ಲ ನನ್ನ ಕೈಲಿ. ಏನು ಮಾಡೋದು, ಸಮಯದ ಅಭಾವದಿಂದ ನೋಡಲಿಕ್ಕಾಗಿಲ್ಲ. ಒಂದಿನ ನೋಡ್ತೀನಿ.